साहेब अंबेडकर जी के जिंदाबाद जिंदाबाद अंबेडकर जिंदाबाद 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 अंबेडकर जिंदाबाद 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 अंबेडकर जिंदाबाद ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನ ಪಡೆಯುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನ ಪಡೆಯುತ್ತೇವೆ ಈ ಘೋಷಣೆಯೊಂದಿಗೆ ಮಾಧ್ಯಮ ಮಿತ್ರರ ಮುಖಾಂತರ ಆಳುವ ಸರ್ಕಾರಕ್ಕೆ ಒಂದು ಸಂದೇಶವನ್ನ ಮುಳಬಾಗಿಲು ತಾಲೂಕಿನ ಬಹುಜನ ಸಂಘಟನೆಗಳ ಒಕ್ಕೂಟ ಹಾಗೂ ಬಹುಜನ ದಲಿತ ಸಂಘರ್ಷ ಸಮಿತಿ ಸಂಘಟನೆ ಕಡೆಯಿಂದ ಇವತ್ತು ನಾವು ವಿಚಾರವನ್ನ ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸ್ತಾ ಇದ್ದೀವಿ. ವಿಚಾರ ಏನು ಅಂತಂದ್ರೆ 78 ವರ್ಷಗಳ ಕಾಲದಿಂದ ಆಳಿದ ಕಾಂಗ್ರೆಸ್ ಸರ್ಕಾರ ಏನು ಇಡೀ ಕಾಂಗ್ರೆಸ್ ಅನ್ನ ಶ್ರೀಮತಿ ಇಂದಿರಾ ಗಾಂಧಿರವರ ಒಂದು ಆಡಳಿತದ ಅವಧಿಯಲ್ಲಿ ದಲಿತ ಮುಸಲ್ಮಾನ OBCಗಳು ಏನಿದ್ದಾರೆ ಇವರು ಬಹಳಷ್ಟು ಹೆಚ್ಚಿಗೆ ಕಾಂಗ್ರೆಸ್ ಸರ್ಕಾರದ ಕಡೆ ಇದ್ದಂತ ಒಲವು, ಇಂದಿರಾ ಗಾಂಧಿ ಅವರ ಮೇಲೆ ಇದ್ದಂತ ಒಲವನ್ನ ತೋರಿಸ್ಕೊಂಡು ವೋಟ್ ಬ್ಯಾಂಕ್ ಆಗಿ ಕಾಂಗ್ರೆಸ್ ಅನ್ನ ಪ್ರತಿ ಸಾರಿನೂ ಕಾಂಗ್ರೆಸ್ ಅನ್ನ ಗೆಲ್ಲಿಸೋದ್ರ ಮುಖಾಂತರ ನಾವು ಎಲ್ಲಾನು ಒಂದು ಹಾದಿ ಕಡೆಗೆ ಒಂದು ದಿಕ್ಕಿನ ಕಡೆಗೆ ಹೋಗ್ತಾ ಇದ್ವಿ. ಆದ್ರೆ ತದನಂತರ ಬರ್ತಕ್ಕಂತ ಒಂದು ದಿನಗಳನ್ನ ಗಮನಿಸಿದಾಗ, ರಾಷ್ಟ್ರ ಮಟ್ಟದಲ್ಲಿ ಗಮನಿಸಿದಾಗ ದಲಿತ ಮುಖ್ಯಮಂತ್ರಿಯನ್ನ, ದಲಿತ ಪ್ರಧಾನಮಂತ್ರಿಯನ್ನ ಮಾಡಲಿಲ್ಲ. ರಾಜ್ಯ ಮಟ್ಟದಲ್ಲಿ ನಾವು ಗಮನಿಸಿದಾಗ ಇಡೀ ಕಾಂಗ್ರೆಸ್ ಸರ್ಕಾರ ಯಾವುದೇ ಪಕ್ಷ ಆಗಿರ್ಬೋದು, ಬರುವಂತ ಚುನಾವಣೆಗಳನ್ನ ಮುಖ್ಯವಾಗಿ ದಿಕ್ಸೂಚಿಯನ್ನಾಗಿ ಮಾಡ್ಕೊಂಡು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರೇನು ದಲಿತ ಮುಖ್ಯಮಂತ್ರಿಯನ್ನ ಮಾಡಬೇಕು ಅಂತೇಳಿ 2013ರಿಂದ ಇದ್ರ ತನಕನು 2026ರ ತನಕನು ದಲಿತ ಚಳವಳಿಯ ನಾಯಕರು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಧ್ವನಿ ಎತ್ತಿರ್ತಕ್ಕಂಥದ್ದು ಮರೆಮಾಚಿತ ಏನಿಲ್ಲ, ಪ್ರತ್ಯಕ್ಷವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಏನು ಹಿಂದೆ ಖರ್ಗೆ ಸಾಹೇಬ್ರಿದ್ದಂತ ಅವಧಿಯಲ್ಲೂ ತಪ್ಪಿಸಿದ್ರಿ, ಬಸವಲಿಂಗಣ್ಣವರಿದ್ದಾಗ ತಪ್ಪಿಸಿದಿರಿ, ಎಚ್ ರಾಚಯ್ಯನವರಿದ್ದಾಗ ತಪ್ಪಿಸಿದಿರಿ, ಮತ್ತೆ ಪರಮೇಶ್ವರ್ಜಿ ಉಪಮುಖ್ಯಮಂತ್ರಿ ಅಂತೇಳಿ ಮಾಡಿದಾಗ ಅವಾಗವ್ರು ತಪ್ಪಿಸಿದಿರಿ, KPCC ಅಧ್ಯಕ್ಷರಾಗಿದ್ದಾಗ ತಪ್ಪಿಸಿದಿರಿ. ಈಗ ಏನು ಇರ್ತಕ್ಕಂಥ ಅವಧಿಯಲ್ಲಿ ಏನು ಸಿದ್ದರಾಮಯ್ಯ ಸರ್ ಅವರು ನಾನು ಇಳಿತೀನಿ ಅಂತೇಳಿ ಹೇಳಿರ್ಲಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ರೀತಿ ಇದೆಯೋ ನಮಗೆ ಗೊತ್ತಿಲ್ಲ. ಹಂಗಾಗಿ ಅವ್ರು ಇಳಿದ ನಂತರ ದಲಿತ ಮುಖ್ಯಮಂತ್ರಿ ಮಾಡಲೇಬೇಕು ಅನ್ನೋ ಒಂದು ಕೂಗನ್ನ ಇಡೀ ಕರ್ನಾಟಕ ರಾಜ್ಯಾದ್ಯಂತ ದಲಿತ ವರ್ಗ ಎದ್ದಿತ್ತು. ನಮ್ಮ ಸ್ವಾಮೀಜಿಗಳು ಸಹ ಹೇಳಿದ್ರು. ಅದರ ಮಧ್ಯೆ ನೀವು ಈ ಒಳ ಮೀಸಲಾತಿ ಅನ್ನೋ ಒಂದು ಪಿಡುಗನ್ನ ಅಡ್ಡವಾಗಿ ಇಟ್ಕೊಂಡು ಇವತ್ತು ದಲಿತ ವರ್ಗವನ್ನ ಒಡೆದು ಆಳ್ತಕ್ಕಂಥ ನೀತಿಯನ್ನ ಅನುಸರಿಸಿ ಇವತ್ತು ದಲಿತ ಮುಖ್ಯಮಂತ್ರಿ ಆಗೋದನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಪ್ಪಿಸಿದಿರಿ. ತಪ್ಪಿಸಿ ಇವತ್ತೇನು ಹಿಂದೆ ಇದ್ದಂತ ಸಿದ್ದರಾಮಯ್ಯ ಸಾಹೇಬರ ಜೊತೆ ಇದ್ದಂತ DK ಸಾಹೇಬರು ಏನು ಪ್ರತಿ ಜಾಹೀರಾತಿನಲ್ಲೂ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅಂತೇಳಿ ಪ್ರತಿ ಜಾಹೀರಾತಿನಲ್ಲೂ ಬರ್ತಾ ಇತ್ತು. ಆದ್ರೆ ಇವತ್ತು ಇನ್ನೂ ವಾರ ಆಗ್ಲಿಲ್ಲ, ಈಗ ದಿವಂಗತ ದೇವರಾಜ ಅರಸು ಸಾಹೇಬರು ಹಿಂದುಳಿದ ವರ್ಗಗಳ ಒಂದು ನಾಯಕರವರು, ಇಡೀ ಸಮಾಜದ ನಾಯಕರು, ಅವರದ ಒಂದು 44ನೇ ಪುಣ್ಯಸ್ಮರಣೆ ಬರ್ತದೆ ಅಂತಂದ್ರೆ 43ನೇ ಪುಣ್ಯಸ್ಮರಣೆ ಈ ಒಂದು ಪತ್ರಿಕೆ ಮತ್ತು ಈ ಫೋಟೋನಲ್ಲಿ ನೋಡಿ. 43ನೇ ಪುಣ್ಯಸ್ಮರಣೆಯಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿದ್ದಾರೆ, ಉಪಮುಖ್ಯಮಂತ್ರಿಗಳು DK ಸಾಹೇಬರಿದ್ದಾರೆ, ಒಪ್ಕೊಳ್ತೀವಿ. ಇವತ್ತು 44ನೇ ಪುಣ್ಯಸ್ಮರಣೆ ಬರ್ತಾ ಇದೆ ಅಂತಂದ್ರೆ ಇವತ್ತಿನ ಜಾಹೀರಾತಿನಲ್ಲಿ ಮುಖ್ಯಮಂತ್ರಿ ಮಾತ್ರ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಎಲ್ಲೋದ್ರು? ಹಾಗಾದ್ರೆ ತಾವು ನಾಮಕಾವಸ್ಥೆಗೆ ಏನಾದ್ರೂ ದಲಿತರ ಮೂತಿಗೆ ಬೆಣ್ಣೆ ಹಚ್ಚುವಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೀಯಾ? ಇದನ್ನ ನಾವೆಲ್ಲಾನು ಇಡೀ ಸಮುದಾಯ ಎಚ್ಚೆತ್ಕೊಳ್ಬೇಕಾಗಿದೆ. ಯಾಕೆ ಅಂತಂದ್ರೆ ದಲಿತ ವರ್ಗವನ್ನ ಯಾವ ರೀತಿ ವೋಟ್ ಬ್ಯಾಂಕ್ಗಳಾಗಿ ಮಾಡ್ಕೊಂಡು, ಮುಸಲ್ಮಾನರನ್ನ ಯಾವ ರೀತಿ ವೋಟ್ ಬ್ಯಾಂಕ್ಗಳನ್ನ ಮಾಡ್ಕೊಂಡು, ಹಿಂದುಳಿದ ವರ್ಗಗಳನ್ನ ಯಾವ ರೀತಿ ವೋಟ್ ಬ್ಯಾಂಕ್ಗಳನ್ನ ಮಾಡ್ಕೊಂಡು ಯಾವ ರೀತಿ ನಮ್ಮನ್ನ ತುಳಿತಾ ಇದೆ ಅನ್ನೋದಕ್ಕೆ ನಿದರ್ಶನಗಳಿವೆಲ್ಲಾನು. ಆದ್ರಿಂದ ಮುಂದಿನ ಚುನಾವಣೆಗಳಲ್ಲಿ ತಾವುಗಳು ಇದೇ ರೀತಿ
ನಿಮ್ಮ ಒಂದು ಚಾಣಾಕ್ಷತನವನ್ನ ಮುಂದುವರಿಸಿದ್ದೀರಿ ಅಂತಂದ್ರೆ ಏನು 2023ರಲ್ಲಿ ನಮ್ಮ ಸಂವಿಧಾನ ಮತ್ತು ಕಾನ್ಸ್ಟಿಟ್ಯೂಷನ್ ಉಳಿಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ನಾವು ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ದೀವಿ. ಯಾಕೆ ಅಂತಂದ್ರೆ ಏನೋ ದೊಡ್ಡ ಮಟ್ಟದಲ್ಲಿ ಈ ಬಿಜೆಪಿ ಪಕ್ಷದ ನಾಯಕರು ನಾವು ಸಂವಿಧಾನ ಬದಲಿಸ್ತೀವಿ, ಸಂವಿಧಾನದನ್ನು ತಿದ್ದುಪಡಿ ಮಾಡ್ತೀವಿ, ಸಂವಿಧಾನವನ್ನ ತೆಗಿತೀವಿ ಅಂತ ಹೇಳಿಕೆಗಳನ್ನ ನಾವು ಕೇಳಿಸ್ಕೊಂಡಾಗ ಎಲ್ಲೋ ಬಿಜೆಪಿ ಸರ್ಕಾರ ನಮ್ಮನ್ನ ದಲಿತರನ್ನ ದಮನ ಮಾಡ್ಲಿಕ್ಕೆ ಒಂದ್ ಹೆಜ್ಜೆ ಮುಂದೆ ಆಗ್ತಾ ಇದೆ. ಆದ್ರಿಂದ ದಲಿತ ವರ್ಗ ಎಚ್ಚೆತ್ಕೊಳ್ಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ನಾವು ಇಡೀ ಒಂದು ರಾಜ್ಯಾದ್ಯಂತ ದಲಿತ ಚಳುವಳಿ ನಾಯಕರುಗಳು ಈ ಸಾರಿ ಸಂವಿಧಾನ ಉಳಿಬೇಕು ಅಂತಂದ್ರೆ ಕಾಂಗ್ರೆಸ್ ಸರ್ಕಾರವನ್ನ ನಾವು ತರಲೇಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಕೈಯನ್ನ ಬಲಪಡಿಸಿದೀವಿ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ನಾವು ಬಲಪಡಿಸಿದೀವಿ. ಹಂಗಾಗಿ ತಾವೇನಾದ್ರೂ ಈ ರೀತಿ ಒಬ್ಬರನ್ನ ಮೇಲ್ಗೈ ಒಬ್ಬರನ್ನ ಕೀಳ್ಗೈ ರೀತಿ ನೋಡೋ ರೀತಿಯಲ್ಲಿ ಮುಂದುವರೆದಿದ್ದೆ ಆದ್ರೆ ಮುಂದಿನ ಒಂದು ಚುನಾವಣೆ 2028ರ ಚುನಾವಣೆ ಏನಿದೆ ಆ ಚುನಾವಣೆಯಲ್ಲಿ ನಾವು ಇಡೀ ದಲಿತ ಸಮುದಾಯ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿರಿಯ ನಾಯಕರನ್ನು ಒಳಗೊಂಡಂತೆ ನಾವು ಮುಂದಿನ ದುಂಡು ಮೇಜಿನ ಸಭೆಗಳನ್ನ ಮಾಡ್ಬೇಕಾಗ್ತದೆ. ದುಂಡು ಮೇಜಿನ ಸಭೆಗಳ ಮುಖಾಂತರ ಇಡೀ ದಲಿತ ವರ್ಗ ಏನು ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ನಮಗೆ ವಂಚನೆ ಮಾಡ್ತಾ ಇದೆ ಅನ್ನೋದನ್ನ ತೋರಿಸ್ಕೊಟ್ಟು ನಿಮಗೆ 2028ರ ಚುನಾವಣೆಗಳಲ್ಲಿ ನಾವು ಬುದ್ಧಿ ಕಲಿಸ್ಬೇಕಾಗ್ತದೆ ಅನ್ನೋದು ಹೇಳೋದ್ರ ಮುಖಾಂತರ ಈ ಒಂದು ಪತ್ರಿಕಾ ಹೇಳಿಕೆಯನ್ನ ಕೊಡ್ತಾ ಇದ್ದೀವಿ. ಈ ರೀತಿ ದ್ವಂದ್ವ ನೀತಿಯನ್ನ ಮಾಡೋದನ್ನು ಬಿಟ್ಟು ಸಮಾನತೆಗಾಗಿ ನಮ್ಮ ಸಮಬಾಳು ಅನ್ನೋದನ್ನ ತೋರಿಸ್ಕೊಡ್ಬೇಕು ಅನ್ನೋದನ್ನ ನಾವು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತೊಂದ್ ಸಾರಿ ಮನವರಿಕೆ ಮಾಡೋದ್ರ ಮುಖಾಂತರ ಈ ಪತ್ರಿಕಾ ಹೇಳಿಕೆ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಇನ್ನೊಂದು ಮತ್ತೊಂದ್ ಸಾರಿ ಈ ರೀತಿ ಎಡವಕ್ ಹೋಗ್ಬೇಡ್ರಿ ಅನ್ನೋ ಒಂದು ಸಂದೇಶವನ್ನ ಕೊಡ್ತಾ ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಬಹುಜನ ಸಂಘಟನೆಗಳ ಒಕ್ಕೂಟದ ಮುಖಂಡರಿಗೆ ವಂದಿಸ್ತಾ ಮಾಧ್ಯಮ ಮಿತ್ರರಿಗೆ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಬುದ್ಧ ಭಾರತ.